ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಬಿಬಿಎಂಪಿ ಚುನಾವಣೆಗೆ ಸರ್ಕಾರದ ಸರ್ವ ತಯಾರಿ ಕೂಡ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರ ಸರಣಿ ಸಭೆ ಕೂಡ ನಡೆಯಿತು. ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರ ಮುಂದಿರೋದು ಬಿಬಿಎಂಪಿಯ ಚುನಾವಣೆ ಅಂತ ಹೇಳಿ ಸ್ವಲ್ಪ ದಿನಗಳ ಹಿಂದೆ ಕೂಡ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳ ಬೆಂಗಳೂರಿನ ಪ್ರಮುಖವಾಗಿ ನಾಯಕರುಗಳ ಸಭೆ ಆಯಿತು. ಶೀಘ್ರದಲ್ಲೇ ಬಿಬಿಎಂಪಿ ಚುನಾವಣೆ ಅಂತ ಹೇಳಿ ಮತ್ತೊಂದು ಕಡೆಗೆ ರಾಮಲಿಂಗಾರೆಡ್ಡಿ ಅವರು ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಬಿಬಿಎಂಪಿಯ ವಾರ್ಡ್ ಮರು ವಿಂಗಡಣೆ ವಿಚಾರಕ್ಕೂ ಕೂಡ ಆದಷ್ಟು ಬೇಗ ಚರ್ಚೆಯಾಗುತ್ತೆ. ಹಾಗಾಗಿ ಬಿಬಿಎಂಪಿ ಚುನಾವಣೆ ಇರೋದರ ಹಿನ್ನೆಲೆಯಲ್ಲಿ ಬೇಕಾಗಿರುವಂತಹ ತಯಾರಿಗಳ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆಯಂತೆ. ಹಾಗಾಗಿ ಸಭೆಯ ಚರ್ಚೆಗಳ ಬಗ್ಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸುಳಿವನ್ನ ಬಿಟ್ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಅವರ ಮಾತಿನ ವೈಖರಿ ನೋಡ್ತಾ ಇದ್ರೆ ಆದಷ್ಟು ಬೇಗ ಬಿಬಿಎಂಪಿ ಎಲೆಕ್ಷನ್ ಯಾವಾಗ ಬೇಕಾದ್ರೂ ಡೇಟ್ ಅನೌನ್ಸ್ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ತಯಾರಿಗಳನ್ನ ಈಗಾಗಲೇ ಮಾಡ್ಕೊಳ್ಬೇಕು ಅನ್ನೋ ಸೂಚನೆ ಕೂಡ ಹೋಗಿದ್ಯಂತೆ ಬೆಂಗಳೂರಿನ ಕಾಂಗ್ರೆಸ್ ನಾಯಕರಿಗೆ. ಚುನಾವಣೆ ಸಂಬಂಧಪಟ್ಟಾಗೆ ಬೇಗ ಚುನಾವಣೆ ಯಾವುದೇ ಸಮಯದಲ್ಲಿ ಬರಬಹುದು, ಎಲ್ಲ ಎಚ್ಚರವಾಗಿರಿ, ಎಲ್ಲ ರೆಡಿಯಾಗಿರಿ ಅಂತ ಎಲ್ಲ ಕೋರ್ಟಲ್ಲಿದೆ, ಕೋರ್ಟಲ್ಲೆಲ್ಲ ತೀರ್ಮಾನ ಆಗಿದೆ. ಅದ್ರ ಬಗ್ಗೆ ಹೆಚ್ಚಿಗೆ ಏನು ಮಾಹಿತಿ ಕೊಡೋಕೆ ಆಗೋದಿಲ್ಲ. ರಿಸರ್ವೇಷನ್ ಒಂದು ಬಾಕಿ ಇದೆ ಅಲ್ವಾ, ರಿಸರ್ವೇಷನ್ ಬಾಕಿ ಇದೆ, ಅದು ಸರ್ಕಾರ ಮಾಡುತ್ತೆ. ಚುನಾವಣೆ ಸಂಬಂಧಪಟ್ಟಾಗೆ ಬೇಗ ಚುನಾವಣೆ ನೋಡಿ. ಈಗಾಗಲೇ ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈಗ ಯಾವುದೇ ರೀತಿಯಾದಂತಹ ಎಲೆಕ್ಷನ್ ಆಗದಿರ ವಾರ್ಡ್ ಮಟ್ಟದಲ್ಲೂ ಕೂಡ ಯಾವುದೇ ಕೆಲಸಗಳು ಕಾರ್ಯಗಳು ನಡೀತಾ ಇಲ್ಲ ಅನ್ನೋ ಒಂದು ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಕೂಡ ಬಿಬಿಎಂಪಿ ಎಲೆಕ್ಷನ್ ಬಗ್ಗೆ ತಯಾರಿಗಳನ್ನ ಮಾಡಿಕೊಳ್ಳಿಕ್ಕೆ ಸೂಚನೆ ಕೊಟ್ಟಿದೆ. ಅನಾರೋಗ್ಯಕ್ಕೆ ಬೇಸತ್ತು ಮಹಡಿಯಿಂದ ಹಾರಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. 19ನೇ ಫ್ಲೋರ್ನಿಂದ ಜಿಗಿದು 31 ವರ್ಷದ ಇಮ್ರಾನ್ ಹುಸೇನ್ ಸಾವನ್ನಪ್ಪಿರುವಂತಹ ದುರ್ದೈವಿ. ನೋಡಿ, ಅನಾರೋಗ್ಯಕ್ಕೆ ಬೇಸತ್ತು ಮಹಡಿಯಿಂದ ಹಾರಿ 19ನೇ ಮಹಡಿಯಿಂದ ಆತ ಜಿಗಿದು ಸಾವನ್ನಪ್ಪಿದ್ದಾನೆ. ತಾವು ಗಮನಿಸ್ತಾ ಇದ್ರಲ್ಲ ಫೋಟೋದಲ್ಲಿ, ಈತನೇ ಇಮ್ರಾನ್ ಅಂತ ಹೇಳಿ. ಇನ್ನು ಅನಾರೋಗ್ಯದ ಸಮಸ್ಯೆ ಆತನನ್ನ ಕಾಡ್ತಾ ಇತ್ತಂತೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಇದೀಗ ದಾಖಲಾಗಿರೋದು. 19ನೇ ಫ್ಲೋರ್ನಿಂದ ಜಿಗಿದು 31 ವರ್ಷ ವಯಸ್ಸು. ಬಟ್ ಏನು ಅನಾರೋಗ್ಯ ಸಮಸ್ಯೆ ಅಂಥದ್ದೇನಿದೆ? ಯಾಕಂದ್ರೆ ಬೆಳಗ್ಗೆ ಆಸ್ಪತ್ರೆಗೂ ಕೂಡ ಆತ ಹೋಗಿದ್ದಂತೆ. ಆಸ್ಪತ್ರೆಗೆ ಹೋದವನು ಸೀದಾ ಮನೆಗೆ ಬಂದು ಈ ರೀತಿಯಾಗಿ ಮಾಡ್ಕೊಂಡಿದ್ದಾನೆ ಅನ್ನೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅಂತಹ ಗಂಭೀರ ಕಾಯಿಲೆ ಇತ್ತ ಅನ್ನೋ ಪ್ರಶ್ನೆ ಇದೆ. ಅದು ಇತಿಹಾಸ ಪ್ರಸಿದ್ಧ ಕೆರೆ. ಸಾವಿರಾರು ಜೀವಿಗಳಿಗೆ ಆಶ್ರಯ ನೀಡಿದ್ದ ಕೆರೆಯನ್ನ ಪಾಲಿಕೆ ಅಧಿಕಾರಿಗಳು ಇಬ್ಬಾಗ ಮಾಡೋದಕ್ಕೆ ಮುಂದಾಗಿದ್ರು. ಕೆರೆ ಮಧ್ಯೆ ಅಪಾರ್ಟ್ಮೆಂಟ್ಗೆ ರಸ್ತೆಯೊಂದನ್ನ ನಿರ್ಮಿಸ್ತಾ ಇದ್ರು. ಕೆರೆಯ ಉಳಿವಿಗಾಗಿ ನ್ಯೂಸ್ 18 ಅಭಿಯಾನವನ್ನ ಕೂಡ ನಡೆಸಿತ್ತು. ಇದಕ್ಕೆ ಈಗ ಫಲ ಸಿಕ್ಕಿದೆ. ಶಾಸಕರ ಅಪಾರ್ಟ್ಮೆಂಟ್ಗಾಗಿ ಕೆರೆ ಮಧ್ಯೆ ರಸ್ತೆ, ಬಿಬಿಎಂಪಿಯಿಂದ ಅಕ್ರಮವಾಗಿ ರಸ್ತೆ ನಿರ್ಮಾಣ. ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿ ಸಸ್ಪೆಂಡ್ ಆದೇಶ. ಬಿಬಿಎಂಪಿ ಅಧಿಕಾರಿಗಳದ್ದು ಆಡಿದ್ದೇ ಆಟ ಎನ್ನುವಂತಾಗಿದೆ. ಹೇಳೋರಿಲ್ಲ, ಕೇಳೋರಿಲ್ಲ, ತಾವು ಮಾಡಿದ್ದೇ ರೂಲ್ಸ್, ಮಾಡಿದ್ದೇ ಕೆಲಸ. ಇದೀಗ ನಿಯಮ ಮೀರಿ ಹೊಸಕೆರೆ ಹಳ್ಳಿಯ ಕೆರೆಯನ್ನೇ ಇಬ್ಬಾಗ ಮಾಡಿ ಪ್ರಭಾವಿ ಶಾಸಕರೊಬ್ಬರ ಅಪಾರ್ಟ್ಮೆಂಟ್ಗೆ ಪಾಲಿಕೆ ರಸ್ತೆಯನ್ನ ನಿರ್ಮಿಸುತ್ತಿದೆ. ಹೊಸಕೆರೆ ಹಳ್ಳಿಯ ಕೆರೆ ಪಕ್ಕದಲ್ಲಿದ್ದ ಅಪಾರ್ಟ್ಮೆಂಟ್ಗೆ ದಾರಿಯನ್ನ ಮಾಡಿಕೊಡಲು ಪಾಲಿಕೆ ಕೆರೆ ಮಧ್ಯೆಯೇ ರಸ್ತೆಯನ್ನ ನಿರ್ಮಿಸುತ್ತಿತ್ತು. ಮಾರ್ಚ್ನಲ್ಲಿ ನ್ಯೂಸ್ 18 ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ಎಚ್ಚೆತ್ತ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅಕ್ರಮ ರಸ್ತೆ ಕಾಮಗಾರಿಗೆ ಮುಂದಾಗಿದ್ದ ಬಿಬಿಎಂಪಿ ಅಧಿಕಾರಿಗಳ ಸಸ್ಪೆಂಡ್ ಮಾಡುವಂತೆ ಕಮಿಷನರ್ ತುಷಾರ್ ಗಿರಿನಾಥ್ಗೆ ಸೂಚನೆಯನ್ನ ನೀಡಿದ್ದಾರೆ. ತುಷಾರ್ ಗಿರಿನಾಥ್ ಅವರು ಅದನ್ನ ಕೆಲಸ ನಿಲ್ಲಿಸಿದ್ದಾರಂತೆ. ಯಾರು ಅದಕ್ಕೆ ಮಾಡಕ್ ಹೇಳಿದವರು, ಏನು ಎತ್ತ ಅಂತ ಹೇಳಿ ತಿಳ್ಕೊಂಡು ನೋಡ್ತೀನಿ. ಅದನ್ನ ನೋಡ್ಬಿಟ್ಟು ನಾನು ಇನ್ನ ಡೀಟೇಲ್ ಕೊಡ್ತೀನಿ ನಿಮ್ಗೆ. ಇದರ ಜೊತೆಗೆ ಡಿಕೆಶಿ ಈ ಕೆರೆ ಮಧ್ಯೆ ರಸ್ತೆ ನಿರ್ಮಾಣ ಮಾಡುವ ಐಡಿಯಾ ಕೊಟ್ಟವರು ಯಾರು, ಯೋಜನೆಯನ್ನ ರೂಪಿಸಿದವರು ಯಾರು, ಅನುಷ್ಠಾನಕ್ಕೆ ತಂದವರು ಯಾರು, ಯಾರಿಗೆ ಅನುಕೂಲ ಮಾಡಿಕೊಡಲು ಮಾಡಿದ್ದೀರಿ, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದೀರಿ ಎಂದೆಲ್ಲ ಡಿಕೆಶಿಯವರು ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಪ್ರಶ್ನೆಗೆ ಉತ್ತರಿಸಲು ಅಧಿಕಾರಿಗಳು ತಡಬಡಾಯಿಸಿದ್ದಾರೆ. ನ್ಯೂಸ್ 18ನಿಂದ ಸರ್ಕಾರದ ಕಣ್ತೆರೆಸುವ ಕಾರ್ಯ. ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ ಹೊಸಕೆರೆ ಹಳ್ಳಿ ಜನತೆ. ಇತ್ತ ಅಧಿಕಾರಿಗಳ ಅಮಾನತಿಗೆ ಆದೇಶವನ್ನ ನೀಡುತ್ತಿದ್ದಂತೆ ಕೆರೆ ಉಳಿವಿಗೆ ಹೋರಾಟ ನಡೆಸಿದ್ದ ಹೋರಾಟಗಾರರು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಹೋರಾಟಕ್ಕೆ ಕೈ ಜೋಡಿಸಿದ ನ್ಯೂಸ್ 18ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ.
ಸೊ ಇನ್ನು ಮುಂದೆ ಆದರೂ BBMP ಅಫಿಷಿಯಲ್ಸ್ ಕೇಳೋದು ಯಾವುದೇ ಕೆಲಸ ಮಾಡಿದ್ರು ದಯವಿಟ್ಟು ವಿತ್ ಪರ್ಮಿಷನ್ಸ್, ವಿದೌಟ್ ವರ್ಕ್ ಆರ್ಡರ್, ವಿದೌಟ್ ಕ್ಲಿಯರೆನ್ಸಸ್ ಫ್ರಮ್ ಕಾಂಪಿಟೇಟಿವ್ ಅಥಾರಿಟೀಸ್, ಸ್ಟ್ಯಾಚ್ಯುಟರಿ ಬಾಡೀಸಿಂದ ನೀವು ಯಾವ ಕೆಲಸನ ತೊಗೋಬಾರ್ದು. ಹೌದು. ಸೊ ಇದು ವಿಶ್ವ ಪರಿಸರ ದಿವಸ ಒಂದು ಒಳ್ಳೆ ಸುದ್ದಿ ಬಂದಿದೆ, ಒಂದು ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. ಸೊ ಒಂದು ಸ್ವಲ್ಪ ಅಥಾರಿಟೀಸ್ BBMPಯಲ್ಲಿ ಯಾರ್ಯಾರು ರೆಸ್ಪಾನ್ಸಿಬಲು ಅವರು ಲೆಸನ್ ಕಲ್ತರೆ ಇನ್ನು ಮಿಕ್ಕಿದವರು ಕಲಿತಾರೆ ಅಂತ ನಮ್ಮದು ದಟ್ಸ್ ಆರ್ ವಿಶ್. ಒಟ್ನಲ್ಲಿ ಹೊಸಕೆರೆಹಳ್ಳಿ ಲೇಕ್ ಉಳಿವಿಗೆ ಸ್ಥಳೀಯರು ಹಾಗೂ ನ್ಯೂಸ್ 18 ಮಾಡಿದ ಪರಿಶ್ರಮಕ್ಕೆ ಫಲ ಸಿಕ್ಕಂತಾಗಿದೆ. ಇನ್ನು ಕೆರೆಯನ್ನ ಆದಷ್ಟು ಬೇಗ ಮೊದಲಿನ ಸ್ಥಿತಿಗೆ ಬರುವಂತೆ ಮಾಡಿದ್ರೆ ಒಳ್ಳೆಯದು. ಶಿವಪ್ರಸಾದ್ ಜೊತೆ ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಇನ್ನು ಹೊಸಕೆರೆಹಳ್ಳಿಯ ಕೆರೆ ಮಧ್ಯೆ ಅನಧಿಕೃತವಾಗಿ ರಸ್ತೆ ನಿರ್ಮಾಣ ಪ್ರಕರಣ ಇತ್ತಲ್ಲ, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ BBMPಯ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಿ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿದೆ. SW ವಿಭಾಗದ EE ಮೇಘ ಹಾಗೆ ಕೆರೆ ವಿಭಾಗದ AE ಶಿಲ್ಪ, ಸೊ ಇಬ್ರು ಲೇಡಿ ಅಧಿಕಾರಿಗಳು ಸಸ್ಪೆಂಡ್ ಆಗಿರೋದು. BBMP ಇಬ್ಬರನ್ನ ಕೂಡ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದೆ. ಇವರು ಅನಧಿಕೃತ ಕಾಮಗಾರಿ ತಡೆಯುವಲ್ಲಿ ಇಬ್ಬರು ಕೂಡ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಹಾಗಾಗಿ ಇಬ್ಬರು ಅಧಿಕಾರಿಗಳ ಮೇಲೆ ಕರ್ತವ್ಯ ಲೋಪದ ಅಡಿಯಲ್ಲಿ ಶಿಸ್ತು ಕ್ರಮವನ್ನ BBMP ತೆಗೆದುಕೊಂಡಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ BBMPಯ ಚೀಫ್ ಕಮಿಷನರ್ ಅವರು ತನಿಖೆಗೆ ಕೂಡ ಆದೇಶವನ್ನ ನಡೆಸಿದ್ದಾರೆ. ಹೊಸಕೆರೆಹಳ್ಳಿಯಲ್ಲಿ ಕೆರೆ ಮಧ್ಯೆ ಅನಧಿಕೃತ ರಸ್ತೆ ನಿರ್ಮಾಣ ಮಾಡಿ ಉಳ್ಳವರ ಪರವಾಗಿ ಇವರು ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋ ಒಂದು ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕೂಡ ವಿಸ್ತೃತವಾಗಿ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎಚ್ಚೆತ್ತುಕೊಂಡಿರುವಂತಹ BBMP ಇಬ್ಬರು ಅಧಿಕಾರಿಗಳನ್ನ ಕೂಡ ಸಸ್ಪೆಂಡ್ ಮಾಡಿದೆ. ಏನು EE ಮೇಘ ಹಾಗೆ ಕೆರೆ ವಿಭಾಗದ AE ಶಿಲ್ಪ ಇಬ್ರು ಕೂಡ ಸಸ್ಪೆಂಡ್ ಆಗಿರುವಂತಹ ಅಧಿಕಾರಿಗಳು ಅನಧಿಕೃತ ಕಾಮಗಾರಿಯನ್ನ ತಡೆಯುವಲ್ಲಿ ಇವರಿಬ್ರು ಕೂಡ ವಿಫಲರಾಗಿದ್ದಾರೆ ಅಂತ ಹೇಳಿ ಇವರಿಬ್ಬರನ್ನ ಇದೀಗ ಪಾಲಿಕೆ ಅಮಾನತುಗೊಳಿಸಿದೆ. ರಾಯಚೂರಿನಲ್ಲೂ ಕೂಡ ಕಲುಷಿತ ನೀರಿಗೆ ಸಾವು ನೋವಿನ ಪ್ರಕರಣಗಳು ದಾಖಲಾಗ್ತಾ ಇದೆ. ಈಗ ಕೊಪ್ಪಳ ಕಲುಷಿತ ನೀರಿಗೆ ಮೊನ್ನೆ ವೃದ್ಧೆಯೊಬ್ರು ಸಾವನ್ನಪ್ಪಿದ್ರು. ಇವತ್ತು ನೋಡಿದ್ರೆ 10 ಜನರು ಅಸ್ವಸ್ಥರಾಗಿದ್ದಾರೆ. ಕೊಪ್ಪಳದ ಕನಕಗಿರಿಯ ಬಸರಿಹಾಳ ಗ್ರಾಮದಲ್ಲಾಗಿರೋ ಘಟನೆ ಇದು. ರಾಯಚೂರಿನಲ್ಲೂ ಕೂಡ ಕಲುಷಿತ ನೀರನ್ನ ಸೇವಿಸಿ 10 ಜನರು ಅಸ್ವಸ್ಥಗೊಂಡಿರುವಂತಹ ಪ್ರಕರಣ ಇವತ್ತು ದಾಖಲಾಗಿದೆ. ಮೊನ್ನೆ ಒಬ್ರು ವೃದ್ಧೆಯೇ ಬಲಿಯಾಗಿದ್ರು. ಈಗ ನೋಡಿದ್ರೆ 10 ಜನರ ಅಸ್ವಸ್ಥ ಪರಿಸ್ಥಿತಿಯಾಗಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಅಸ್ವಸ್ಥರ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗ್ತಿದ್ದ ಹಾಗೆ ಬೆಳಕಿಗೆ ಈ ಪ್ರಕರಣ ಬಂದಿದೆ. ಇಲ್ಲ ಅಂದಿದ್ರೆ ಬಹುಶಃ ಆ ಪ್ರಕರಣ ಅಲ್ಲೇ ಮುಚ್ಚೋಗ್ತಾ ಇತ್ತೋ ಏನೋ. ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಮತ್ತೊಂದು ಕಡೆಗೆ ಸೂಕ್ತ ಚಿಕಿತ್ಸೆ ಸಿಗದೆ ಖಾಸಗಿ ಆಸ್ಪತ್ರೆಗಳಿಗೆ ರೋಗಿಗಳು ದಾಖಲಾಗಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ಬಂದಿದೆ. ನಮ್ಮ ಹೆಸರು ಅಮ್ನೂರ್ ಅಂತಂದು ಬಸಳ ಗ್ರಾಮದಲ್ಲಿ ಒಂದು 20 ಜನ, ಈಗ ಒಂದು 3-4 ದಿನ ಆಯ್ತು ರೀ. ಒಂದು 20 ಜನಕ್ಕೆ ವಾಂತಿ ಬೀಜ ಶುರುವಾಗಿ ಗಂಗಾವತಿ ಆಸ್ಪತ್ರೆಗೆ ಅದಾರ, ಅಲ್ಲಿ ಮಲ್ಲಿಕಾರ್ಜುನ ಆಸ್ಪತ್ರೆಗೆ ಅದಾರ, ಇದು ಚಂದ್ರಪ್ಪ ಡಾಕೋನಾಗ ಅದಾರ, ಅಲ್ಲಿ ಅದಾರ. ಅಂದ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ಯಾರೂ ಹೋಗಿಲ್ಲ. ನಮ್ಮ ಆರೋಗ್ಯ ಇಲಾಖೆದವ್ರು ಯಾರು ಬಂದು ತನಿಖೆ ಮಾಡಿಲ್ಲ ಇಲ್ಲಿವರೆಗೆ. ಆದರೂ ಇವತ್ತು ಬೆಳಗ್ಗೆ ನಮ್ಮ 3 ಜನ ಕಲಿತು ಎಲ್ಲ ನೋಡಿ ಎಲ್ಲ ಏನೇನು ಯಾವ ಥರ ಅಂತ ಚೆಕ್ ಮಾಡಿ ಮತ್ತೆ ಪೀಟರ್ ನೀರಿನ ವ್ಯವಸ್ಥೆ ಮಾಡ್ಯಾರ. ಒಳ್ಳೆ ನಮ್ಗೆ ಗೊತ್ತಾಗ್ತಿಲ್ಲ. ಮತ್ತೆ ನಾವು ಕುಡಿ ಅಂತ ಕುಡಿದಾರೆ ಸರ್. ಎಷ್ಟು ಜನಕ್ಕೆ ಹಿಂಗೆ ಐತಿ ನಿಮ್ಮ ಮೂರಕ್ಕೂ? 1 ಮಂದಿ ಆಗಿತ್ತು ಈಗ ಹಿಂಗೆ ತಾಗಿತ್ತಂದ್ರೆ ನಿನ್ನೆ ಒಂದು ಹೆಣ್ಮಳು ದತ್ತಾಗಿ ಹೋದ್ರು ಹಿಂಗೆ ಬಂದು. ಗೋಹತ್ಯೆ ನಿಷೇಧ ನಮ್ಮ ರಾಜ್ಯದಲ್ಲಂತೂ ಈ ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟ ಕಾಮನ್. ಗೋ ವಿಚಾರಕ್ಕೆ ಬಂದ್ರೆ ಹುಷಾರ್ ಅಂತ ಬಿಜೆಪಿ ಗುಟುರು ಹಾಕ್ತಾ ಇದ್ರೆ ಆಡಳಿತಾರೂಢ ಕಾಂಗ್ರೆಸ್ನ ನಾಯಕರು ಲಾಜಿಕ್ನ ಜೊತೆಗೆ ಕಾನೂನು ಮಂತ್ರವನ್ನ ಪಠಿಸುತ್ತಿದ್ದಾರೆ. ಮಾನ್ಯ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರ ಈ ಮಾತು ಬಿಜೆಪಿಯವರ ಪಿತ್ತ ನೆತ್ತಿಗೇರಿಸಿದೆ. ಏನ್ ರಿವೆಂಜ್ ರಾಜಕೀಯನ ಅಂತಿರೋ ಕಮಲಕಲಿಗಳು ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ವೇದಿಕೆ ರೆಡಿ ಮಾಡುತ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಇವತ್ತಿನ ಹೇಳಿಕೆಗಳು. ಎಮ್ಮೆನ ಕೋಣನ ಕಡಿಯಕ್ಕೆ ಅವಕಾಶ ಕೊಟ್ಟಿದ್ರೆ ಹಸುನಾಗ ಕಡಿಬಾರ್ದು ಅಂತ ಪ್ರಶ್ನೆ ಬಂದೇ ಬರ್ತದೆ. ಗೋಹತ್ಯೆ ನಿಷೇಧ ಕಾನೂನನ್ನ ಮುಟ್ಟಿದ್ರೆ ಕಾಂಗ್ರೆಸ್ಸಿಗೆ ಆಪತ್ತು ಕಾದಿದೆ. ಈ ಸರ್ಕಾರಕ್ಕೆ ಅಧಿಕಾರದ ಅಮಲು ಬಂದಿದೆ. ಮತ್ತೆ ಅತಿ ಶೀಘ್ರದಲ್ಲಿ ಕರ್ನಾಟಕದಲ್ಲಿ ಎಮರ್ಜೆನ್ಸಿ ಬರ್ತದೆ ಅನ್ನುವಂತ ಬಹಳ ಸ್ಪಷ್ಟವಾಗಿದೆ. ವೆಂಕಟೇಶ್ ಅವರೇ, ತಮ್ದು ಹೇಳ್ತಾ ಇದ್ದೀನಿ ಟಿವಿ ಮುಖಾಂತರ, ತಾವು ಈ ತರ ತಾವು ಮೆಂಟಲ್ ಆಗಿದ್ರಿ ಏನಾಗಿದ್ರಿ ಅರ್ಥ ಆಗ್ತಾ ಇಲ್ಲ. ಒಂದು ಗೋವು ನಮ್ಮ ತಾಯಿ ಅನ್ನುವಂಥದ್ದು ಸೆಂಟಿಮೆಂಟ್ಸ್ ಬೇರೆ. ಯಾಕಂದ್ರೆ ಅದು ತಾಯಿ ಎದೆ ಹಾಲನ್ನು ನಿಲ್ಲಿಸೋದ್ರ ಮೇಲೂ ನಮ್ಮ ಬದುಕಿರುವವರಿಗೆ ಹಾಲು ಕೊಡುತ್ತೆ. ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು, ಕೋರ್ಟ್ಗಳಲ್ಲಿರ್ಬೋದು, ಹೊರಗಡೆ ರಸ್ತೆಗಳಲ್ಲಿರ್ಬೋದು, ಸರ್ಕಾರದ ವಿರುದ್ಧ ಹೋರಾಟದ ಮೂಲಕ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ರಾಜಕೀಯ ಚಟುವಟಿಕೆಗಳ ನಡೆಸುವಂಥ ಹಕ್ಕನ್ನು ನಾವು ಕಾಪಾಡಿಕೊಳ್ಳುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಇವತ್ತು ಈ ಸರ್ಕಾರದಲ್ಲಿ ಉತ್ಕಟತನ,
ಅಥವಾ ಅಹಂಕಾರದ ಮಾತುಗಳನ್ನ ಬಹಳಷ್ಟು ಹೇಳ್ತಿದ್ದಾರೆ. ಅಹಂಕಾರದ ಮಾತನ್ನು ಸಚಿವರು ಹೇಳ್ತಾ ಇದ್ದಾರೆ. ಇವತ್ತು ಬಾಕಿ ತಿನ್ನುವವರು ಗೋ ಅಂತಂದ್ರೆ ಏನು ಅಂತ ಕೇಳತಕ್ಕಂಥದ್ದು ಇವರ ಬೌದ್ಧಿಕ ದಿವಾಳಿತನ ಅದರಲ್ಲಿ ಅರ್ಥ ಆಗುತ್ತೆ. ಗೋಹತ್ಯಾ ನಿಷೇಧ ಕಾನೂನು ವಾಪಸ್ ತಗೊಂಡ್ರೆ ನಮ್ಮ ಜೀವ ಇರೋ ತನಕ ನಾವು ಅದನ್ನು ಬಿಡುವುದಿಲ್ಲ, ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಬಿಜೆಪಿಯವರೇನೋ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ತಗೊಂಡ್ರೆ ಹೋರಾಡ್ತೀವಿ ಅಂತಿದ್ದಾರೆ. ಏನ್ ಸಾರ್ ಇದೆಲ್ಲ ಅಂತ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಕಾನೂನು ಪಾಠ ಮಾಡಿದ್ರು. 1964 ಆಕ್ಟ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ 12 ವರ್ಷ ತುಂಬಿರ್ತಕ್ಕಂಥ ರಾಸುಗಳು, ವಯಸ್ಸಾಗಿರ್ತಕ್ಕಂಥವು ಮತ್ತು ವ್ಯವಸಾಯಕ್ಕೆ ಉಪಯೋಗ ಇಲ್ಲದೆ ಇರ್ತಕ್ಕಂಥ ರಾಸುಗಳು, ಈ ಥರ 1964 ಆಕ್ಟ್ನಲ್ಲಿ ಹೇಳಿದೆ. ಪಾಪ ಅದು ಹೇಳುವಾಗ ಅವ್ರು ಸರಿಯಾಗಿ ಹೇಳಿ. ಹಿಟ್ಲರ್ ಸರ್ಕಾರ, ಇದು ಇವರ ಮಾತು ಜಾಸ್ತಿ ಆದ್ರೆ ಜೈಲು ಗ್ಯಾರಂಟಿ, ಇದು ಅವರ ಪ್ರತಿಕ್ರಿಯೆ. ಹಿಂಗೆ ಮಾತಿಗೆ ಮಾತು ಬೆಳೆದು ಸೂಲಿಬೆಲೆ ವರ್ಸಸ್ ಎಂಬಿ ಪಾಟೀಲ್ ನಡುವೆ ವಾಕ್ ಸಮರವೇ ನಡೀತಾ ಇದೆ. ರಾಜ್ಯದಲ್ಲಿ ಹಿಂದುತ್ವ ವರ್ಸಸ್ ಕಾಂಗ್ರೆಸ್ ಸಮರ ಜೋರಾಗಿದೆ. ಕಿಮಿಕ್ ಅಂದ್ರೆ ಜೈಲಿಗೆ ಕಳಿಸ್ತೀವಿ ಅಂತ ಸೂಲಿಬೆಲೆ ವಿರುದ್ಧ ಕೈಗಾರಿಕಾ ಮಂತ್ರಿ ಎಂಬಿ ಪಾಟೀಲ್ ನಿನ್ನೆಯಷ್ಟೇ ಗುಡುಗಿದ್ರು. ಆದ್ರೆ ನನ್ನ ಬಗ್ಗೆ ಹೇಳಿದ್ದು ಎಚ್ಚರಿಕೆ ಅಲ್ಲ, ಬೆದರಿಕೆ ಅಂತ ಸೂಲಿಬೆಲೆ ಗುಡುಗಿದ್ದಾರೆ. ಹಿಟ್ಲರ್ ಸರ್ಕಾರ ಅಂತ ನಾನು ಏನು ಹೇಳಿದ್ನೋ, ಏನು ಆರೋಪ ಮಾಡಿದ್ನೋ, ಅದಕ್ಕೆ ಯಾವುದೇ ಪುರಾವೆಗಳನ್ನ ಹೊಸದಾಗಿ ಒದಗಿಸಬೇಕಾಗಲಿಲ್ಲ. ಅದಕ್ಕೆ ಪ್ರತಿಕ್ರಿಯೆ ಕೊಡೋ ನೆಪದಲ್ಲಿ ಮಂತ್ರಿಗಳೊಬ್ಬರು ಆಡಿರುವ ಮಾತೆ ಹಿಟ್ಲರ್ ಸರ್ಕಾರಕ್ಕೆ ಪುರಾವೆಯಾಗಿದೆ ಅನ್ನೋದನ್ನ ನಾನು ಹೇಳಬಲ್ಲೆ ಅಷ್ಟೇ. ಅನವಶ್ಯಕವಾಗಿ ಖಜಾಬ, ಹಲಾಲ, ಅಜಾನ ಈ ಎಲ್ಲವನ್ನು ಏನೇನು ಕೆಲಸ ಮಾಡಿದಾರಲ್ಲ ಇವಕ್ಕೆಲ್ಲಾನು ಇತಿರಿಶ್ರೀ ಹಾಡ್ತೀವಿ. ಇನ್ನು ಮುಂದೆ ಇಂಥ ನಾಟಕಗಳು ಮಾಡಿದರೆ ಜೈಲು ಕಂಬಿ ಎಣಿಸ್ಬೇಕಾಗ್ತದೆ ಅಂತೇಳಿ ಸೂಲಿಬೆಲೆ ಅವರು ಹೇಳಿದ್ರು. ಎಚ್ಚರಿಕೆ ಅಲ್ಲ, ಅದು ಧಮಕಿಯ ಹೇಳಿಕೆ. ಅದು ಎಚ್ಚರಿಕೆ ಅಂತ ಕರೆದು ಎಚ್ಚರಿಕೆ ಅನ್ನೋ ಪದಕ್ಕೆ ಅವಮಾನ ಮಾಡಬಾರ್ದು. ಅವ್ರ ತಪ್ಪುಗಳನ್ನ ಟೀಕಿಸ್ತಾರೋ ಅಂತವ್ರನ್ನ ಜೈಲಿಗೆ ಹಾಕ್ತೀವಿ ಅಂತ ಹೇಳ್ತೀರಾ. ಸೊ ಹೀಗೆಲ್ಲ ಮಾಡೋದ್ರ ಅರ್ಥ ಏನು? ಚಕ್ರವರ್ತಿ ಸೂಲಿಬೆಲೆಗೆ ಬಿಜೆಪಿ ಸಂಸದ ಜಗ್ಗೇಶ್ ಬೆಂಬಲ ನೀಡಿದ್ದಾರೆ. ಸೂಲಿಬೆಲೆ ಯಾವ ಅಧಿಕಾರದ ಹಿಂದೆ ಹೋಗಿಲ್ಲ, ಕಾನೂನು ನಿಮ್ಮ ಜೇಬಲ್ಲಿದೆಯಾ, ಕೋಟಿ ಸಂಖ್ಯೆಯ ಭುಜ ಕೊಡುವ ಶಕ್ತಿ ಜೀವಂತವಿದೆ ಅಂತ ಜಗ್ಗೇಶ್ ಟ್ವೀಟ್ ಮಾಡಿದ್ರೆ, ಅಧಿಕಾರ ಸ್ವೀಕರಿಸಿದ 15 ದಿನದೊಳಗೆ ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವ ಈ ಬಹಿರಂಗ ಬೆದರಿಕೆಗಳು ಸಿದ್ದರಾಮಯ್ಯ ಸರ್ಕಾರದ ಸಾಮಾನ್ಯ ಲಕ್ಷಣ. ನಾವು ನ್ಯಾಯಾಲಯದ ಒಳಗೆ ಮತ್ತು ಹೊರಗೆ ಹೋರಾಡ್ತೀವಿ ಅಂತ ಸಂಸದ ತೇಜಸ್ವಿ ಸೂರ್ಯ ಟ್ವೀಟ್ ಹಾಕಿದ್ದಾರೆ. ಕನಸಲ್ಲೂ ಬೆಚ್ಚಿ ಬೀಳುವಂತಹ ಸೋಲಿಗೆ ಕಾರಣವಾದ ಗ್ಯಾರಂಟಿಗಳ ಜಾರಿಯಲ್ಲಿ ಚೂರ್ ಎಡವಟ್ಟಾದ್ರೂ ಸಾಕು ಕಾಂಗ್ರೆಸ್ನ ವಿರುದ್ಧ ಮುಗಿಬೀಳೋಕೆ ಬಿಜೆಪಿ ಕಾಯ್ತಾ ಕೂತಿದೆ. ಕರೆಂಟ್ ಬಿಲ್ ಗೊಂದಲವನ್ನೇ ಮುಂದಿಟ್ಕೊಂಡು ಕಮಲ ಪಡೆ ಇವತ್ತು ಬೀದಿಗಿಳಿದಿತ್ತು. ನನಗೂ ಫ್ರೀ, ನಿಮಗೂ ಫ್ರೀ, 200 ಯೂನಿಟ್ ಉಚಿತ, 2000 ರೂಪಾಯಿ ಖಚಿತ. ನಂಗೂ ಫ್ರೀ, ನಿಂಗೂ ಫ್ರೀ, ಅವರಿಗೂ ಫ್ರೀ, ಇವರಿಗೂ ಫ್ರೀ ಎಂದಿದ್ದ ಕಾಂಗ್ರೆಸ್ ಯೂ ಟರ್ನ್ ಹೊಡೆದಿದೆ. ಒಂದಷ್ಟು ಕಂಡೀಷನ್ ಹಾಕಿ 5 ಗ್ಯಾರಂಟಿ ಜಾರಿ ಮಾಡಿದೆ. ಕೈ ಸರ್ಕಾರದ ನಡೆ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ಕಾಂಗ್ರೆಸ್ ಮಾತು ಕೊಟ್ಟಂತೆ 200 ಯೂನಿಟ್ ಉಚಿತ ಕರೆಂಟ್ ಕೊಡಬೇಕು, ವಿದ್ಯುತ್ ಬೆಲೆ ಏರಿಕೆ ತಡೆಯಬೇಕು ಅಂತ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗಿದೆ. ಬಿಜೆಪಿ ಕಾರ್ಯಕರ್ತರು ಬೆಂಗಳೂರು, ಬೆಳಗಾವಿ, ಮೈಸೂರಲ್ಲಿ ಭಾರಿ ಪ್ರತಿಭಟನೆ ಮಾಡಿದ್ರು. ಮಂಡ್ಯದಲ್ಲಿ ಕಿವಿಗೆ ಹೂವು ಇಟ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರೆ ಮಂಗಳೂರು, ಶಿವಮೊಗ್ಗದಲ್ಲೂ ಆಕ್ರೋಶ ಹೆಚ್ಚಾಗಿತ್ತು. ಇವತ್ತು ಜನಕ್ಕೆ ನಿನಗೆ 200 ಫ್ರೀ, ನನಗೆ 200 ಫ್ರೀ, ಅವ್ರಿಗೆ 200 ಫ್ರೀ, ಇವ್ರಿಗೆ 200 ಫ್ರೀ ಅಂತ ಹೇಳಿ ಇವತ್ತು ಈ ರೀತಿ ಜನಕ್ಕೆ ಮೋಸ ಮಾಡಕ್ ಕೊಟ್ಟಿರುವಂತದ್ದು ನಿಜಕ್ಕೂ ಕಂಡ. ರಾಜ್ಯ ಸರ್ಕಾರ ಚುನಾವಣೆ ವೇಳೆ ನೀಡಿದ್ದ ಭರವಸೆಯಂತೆ ಮಹಿಳೆಯರಿಗೆ ಉಚಿತ ಬಸ್ ನೀಡೋಕೆ ಸಜ್ಜಾಗ್ತಾ ಇದೆ. ಆದರೆ ಸರ್ಕಾರದ ಈ ನಿರ್ಧಾರದಿಂದ ಸಿಲಿಕಾನ್ ಸಿಟಿಯ ಆಟೋ ಚಾಲಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕೆ ಅಂತೀರಾ? ನೀವೇ ನೋಡಿ. ಆಟೋಗಳಿಗೆ ತಟ್ಟುತ್ತಾ ಫ್ರೀ ಬಸ್ ಎಫೆಕ್ಟ್. ಸರ್ಕಾರದ ಗ್ಯಾರಂಟಿಗೆ ಸಾರಥಿ ಕಂಗಾಲು. ರಾಜ್ಯದ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಜೂನ್ 11ರಿಂದ ಶಕ್ತಿ ಯೋಜನೆ ಜಾರಿಯಾಗಲಿದೆ. ಆದರೆ ಇದರ ಬೆನ್ನಲ್ಲೇ ರಾಜಧಾನಿಯಲ್ಲಿ ಆಟೋ ಟ್ಯಾಕ್ಸಿ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ಮೊದಲೇ ಬೈಕ್ ಟ್ಯಾಕ್ಸಿ, ರ್ಯಾಪಿಡೋದಿಂದ ತತ್ತರಿಸಿದ್ದ ಆಟೋ ಚಾಲಕರು ಇದೀಗ ಫ್ರೀ ಬಸ್ ಬಿಟ್ರೆ ನಮ್ಮ ಆದಾಯಕ್ಕೆ 50% ಹೊಡೆತ ಬೀಳುತ್ತೆ ಅಂತ ಆತಂಕದಲ್ಲಿದ್ದಾರೆ. ಎಲ್ಲರೂ ಸ್ಥಿತಿಗತಿ ಒಂದೇ ಇದೆ. ಇವತ್ತು ಅವರವರ ತಕ್ಕನೆ ಬಂಡವಾಳಕ್ಕೆ ಇವತ್ತು ಆದಾಯ ಇಲ್ದಂಗಾಗಿದೆ. ಬಹುತೇಕ ನಮ್ಮ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಬಹಳಷ್ಟು ನಾವು ನಿರ್ಗತಿಗಾಗಂತ ಪರಿಸ್ಥಿತಿ ಉದ್ಭವ ಆಗ್ಬಿಡುತ್ತೆ. ಈ ಆಟೋ ಚಾಲಕರ ಉಳಿವಿಳಿಗೋಸ್ಕರ ಆಟೋ ಚಾಲಕ ಸಂಘಟನೆಗಳು ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಮತ್ತೆ ತಾವೇನು ಅನೌನ್ಸ್ ಮಾಡಿದಿರಿ, ಏನು ಪ್ರಣಾಳಿಕೆಯಲ್ಲಿ
ಚಾಲಕರ ಅಭಿವೃದ್ಧಿ ನಿಗಮ ಮಾಡ್ತೀನಿ, ಅದನ್ನು ಕೂಡಲೇ ಸ್ಥಾಪನೆ ಮಾಡಬೇಕಂತೇಳಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ. ಬೆಂಗಳೂರಿನ ಆಟೋಗಳಲ್ಲಿ 60% ಮಹಿಳೆಯರು ಓಡಾಡ್ತಾ ಇದ್ರು. ಇದೀಗ ಮಧ್ಯಮ ವರ್ಗದ ಮಹಿಳೆಯರು ಬಿಎಂಟಿಸಿಯತ್ತ ವಾಲ್ತಿದ್ದಾರೆ. 2 ಲಕ್ಷ ಆಟೋ ಚಾಲಕರ ಸರಾಸರಿ ಆದಾಯ ಕುಸಿತಗೊಂಡ್ರೆ ಜೀವನ ನಿರ್ವಹಣೆ ಇನ್ನೂ ಕಷ್ಟವಾಗಲಿದೆ. ಬಟ್ ಇವತ್ತು ಆಟೋಗೆ ಹೊಡೆತ ಬೀಳುವಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಇವತ್ತು ಚಾಲಕರು ಯಾವ ರೀತಿ ಪರಿಸ್ಥಿತಿ ಅಂದರೆ ಮನೆ ಬಾಡಿಗೆ ಕಟ್ಟೋ ಪರಿಸ್ಥಿತಿಲಿಲ್ಲ, ಆಟೋ ತೊಗೊಂಡ್ರೆ ಫೈನಾನ್ಸ್ ಕಟ್ಟೋಂಥ ಪರಿಸ್ಥಿತಿಲಿಲ್ಲ, ಮತ್ತು ದಿನನಿತ್ಯ ಜೀವನ ಮಾಡಿ ನಿರ್ವಹಣೆ ಮಾಡೋಂಥ ಪರಿಸ್ಥಿತಿಲಿಲ್ಲ. ಯಾವುದೇ ಒಂದು ಆರೋಗ್ಯ ಪರಿಸ್ಥಿತಿ ಎದುರಿಸೋದು ತುಂಬ ಕಷ್ಟ ಆಗ್ತಾ ಇದೆ. ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಜಾರಿ ಮಾಡ್ತಿರೋದು ಒಂದೆಡೆ ಸಂತಸದ ವಿಚಾರ ಆಗಿದ್ರೂ ಇದು ಕ್ಯಾಬ್ ಆಟೋ ಚಾಲಕರಿಗೆ ಹೊಡೆತವಂತೂ ನೀಡೋದು ಪಕ್ಕ. ಶರಣು ಹಂಪಿ, ನ್ಯೂಸ್ 18. ಬಳ್ಳಾರಿಯಿಂದ ಬೆಂಗಳೂರಿಗೆ ಡಾಕ್ಟರ್ ಆಗೋದಕ್ಕೆ ಬಂದಿದ್ದ ವಿದ್ಯಾರ್ಥಿನಿಯೊಬ್ಬಳು ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ. ಆ ವೈದ್ಯಕೀಯ ವಿದ್ಯಾರ್ಥಿನಿಯ ಶವ ಕಲ್ಲುಕ್ವಾರಿಯ ನೀರಿನಲ್ಲಿ ಸಿಕ್ಕಿದೆ. ಆದರೆ ಇದರ ಹಿಂದೆ ವೈದ್ಯರ ಕಿರುಕುಳ ಇತ್ತು ಅನ್ನೋ ಆರೋಪ ಕೂಡ ಕೇಳ್ಬರ್ತಾ ಇದೆ. ಅಸಲಿಗೆ ಆಗಿರೋದೇನು ಹಾಗಾದ್ರೆ ನೋಡಿ. ಕಲ್ಲುಕ್ವಾರಿಯ ನೀರಲ್ಲಿ ತೇಲ್ತಾ ಇರೋ ಶವವನ್ನ ಹೊರತೆಗೆದಿರೋ ಅಗ್ನಿಶಾಮಕ ಸಿಬ್ಬಂದಿ. ಮತ್ತೊಂದೆಡೆ ಎಂವಿಜೆ ಮೆಡಿಕಲ್ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಮೃತಳ ಸಂಬಂಧಿಕರ ಆಕ್ರೋಶ. ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ. ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಎಂವಿಜೆ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ದರ್ಶಿನಿ ಎಂಬಾಕೆ ಕೋಲಾರದ ಅರಾಬಿಕೊತ್ತನೂರು ಬಳಿಯ ಕ್ವಾರಿಯಲ್ಲಿರುವ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಇದಕ್ಕೆ ಕಾಲೇಜು ಆಡಳಿತ ಮಂಡಳಿಯವರ ಕಿರುಕುಳ ಎಂದು ವಿದ್ಯಾರ್ಥಿನಿಯ ಪೋಷಕರು ಆರೋಪಿಸಿದ್ದಾರೆ. MS ಮಾಡಕ್ಕೆ ಬಂದಿದ್ದಾರೆ, ಕಂಪ್ಲೇಂಟ್ FIR ಮಾಡಿಸಿರೋದು. ಈಗ ಅವ್ರ ಸೀನಿಯರ್ ಒಬ್ಬ ಡಾಕ್ಟರ್ ಮಹೇಶ್ ಅಂತಕ್ಕಂಥದ್ದು ಸ್ವಲ್ಪ ಕಿರುಕುಳ ಮಗು ನೀಡಿದೆ ಅಂತ ಈ ಸಾವಿರ ಕಾರಣ ಆಡಳಿತ ಮಂಡಳಿ ಅಂತ ಅಂತೀವಿ. ಯಾಕೆಂದ್ರೆ ಮಕ್ಕಳು ಬಂದು ಸೇರ್ಸೋಣದಷ್ಟೇ ಅಲ್ಲ, ಆ ಜವಾಬ್ದಾರಿ ಇರುತ್ತೆ. 24 hours ಡೇ ಅಂಡ್ ನೈಟ್ ನಿದ್ದೆ ಇಲ್ದಂಗೆ ಊಟ ಇಲ್ದಂಗೆ ನೀವು ಕೆಲಸ ಮಾಡಿರ್ತಕ್ಕಂಥದ್ದು ಇದ್ಯಾವ ನ್ಯಾಯ? ಮಕ್ಕಳ ತಜ್ಞೆಯಾಗಿ ಉಚಿತ ಪ್ರವೇಶ ಪಡೆದಿದ್ದ ದರ್ಶಿನಿಗೆ ಕಾಲೇಜಿನ ಆಡಳಿತ ಮಂಡಳಿಯವರು ಕಿರುಕುಳ ಕೊಡ್ತಿದ್ರಂತೆ. ಜೊತೆಗೆ ಹಿರಿಯ ವೈದ್ಯ ಡಾಕ್ಟರ್ ಮಹೇಶ್ ಎಂಬಾತ ಕೂಡ ಕಿರುಕುಳ ಕೊಡ್ತಿದ್ದ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ದೂರು ನೀಡಿದ್ರೆ ಇಂಟರ್ನಲ್ ಮಾರ್ಕ್ಸ್ ನೀಡಲ್ಲ ಅನ್ನೋ ಕಾರಣಕ್ಕೆ ದರ್ಶಿನಿ ಸುಮ್ಮನಾಗಿದ್ರಂತೆ. ಸ್ನೇಹಿತರ ಜೊತೆ ಮಾತ್ರ ದರ್ಶಿನಿ ತಮ್ಮ ಅಳಲು ತೋಡಿಕೊಂಡಿದ್ರಂತೆ. ಆಕೆ ಅಷ್ಟು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್, ಇಲ್ಲಿವರೆಗೂ ಫ್ರೀ ಸೀಟಲ್ಲೇ ಬಂದಿರೋದು. ಆ ಖುಷಿಯಲ್ಲಿ ಆಕೆ ಇಲ್ಲಿ ಬಂದು, ಬಟ್ ಆಕೆ 2-3 ತಿಂಗಳಲ್ಲಿ ಸ್ವಲ್ಪ ಟಾರ್ಚರ್ ಆಗ್ತಿದೆ ಅಂತ ಹೇಳ್ತಾ ಇದ್ಲು. ಅವ್ರ ತಾಯಿಗಾಗಲಿ ಅವ್ರ ಅಂಕಲ್ಗಾಗಲಿ. ಯಾವ ಉದ್ದೇಶಕ್ಕೆ ಅನ್ನೋದು ಅದು ತನಿಖೆ ನಡೆದ ಮೇಲೆ ಗೊತ್ತಾಗೋದು. ಯಾವ ರೀತಿ ರ್ಯಾಗಿಂಗೋ ಅದ್ರಾಗ ಏನಿದೆಯೋ ನಮಗೂ ಇವಾಗ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಏನೂ ಇಲ್ಲ. ಬಟ್ ಆಕೆ ಸ್ಟ್ರೆಸ್ಸಲ್ಲಿದ್ಲು. ಕೋಲಾರ ಗ್ರಾಮಾಂತರ ಪೊಲೀಸರು ಐಪಿಸಿ ಸೆಕ್ಷನ್ 306 ಹಾಗೂ 345 ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮಕ್ಕಳ ತಜ್ಞೆಯಾಗುವ ಆಸೆ ಹೊತ್ತಿದ್ದ ದರ್ಶಿನಿ ಸಾವಿಗೆ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ. ಪುಂಡರ ವೀಲಿಂಗ್ ಹಾವಳಿಗೆ ಹೆದ್ದಾರಿ ವಾಹನ ಸವಾರರು ಹೈರಾಣಾಗೋಗಿದ್ದಾರೆ. ಒಂದೇ ರಸ್ತೆಯಲ್ಲಿ ನೀನಾ ನಾನಾ ಅನ್ನೋ ರೀತಿಯಲ್ಲಿ ಸಾಲು ಸಾಲಾಗಿ ವೀಲಿಂಗ್ ಮಾಡ್ತಿದ್ದಾರೆ ಪುಂಡರು. ವೀಕೆಂಡ್ ನಿಮಿತ್ತ ತುಮಕೂರು ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾ ಪುಂಡರು ಅಬ್ಬರಿಸಿದ್ದಾರೆ. ಸಿಟಿ ಒಳಗಡೆ ಪೊಲೀಸರು ಕೇಸ್ ಹಾಕ್ತಾರೆ ಅಂತ ಹೈವೇಗಳಲ್ಲಿ ವೀಲಿಂಗ್ ಮಾಡೋದಕ್ಕೆ ಮುಂದಾಗಿದ್ದು, ವಾಹನ ಸವಾರರು ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಅಂಬಿ ಮನೆಯಲ್ಲಿ ಬಹಳ ವರ್ಷಗಳ ನಂತರ ಶುಭ ಕಾರ್ಯ ನೆರವೇರಿದೆ. ಅಮರ್ ಅವತಾರದಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದ ಜೂನಿಯರ್ ಅಮರ್ನಾಥ್ ಈಗ ಅವಿವಾ ಜತೆ ವೈವಾಹಿಕ ಜೀವನಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಅವಿವಾ ಅಭಿ ಮದುವೆ ಸಂಭ್ರಮ ಹೇಗಿತ್ತು ನೋಡಿ. ಕನ್ನಡ ಚಿತ್ರರಂಗ ಇಂದು ಬಹುದೊಡ್ಡ ಮದುವೆ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ. ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಪುತ್ರ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವಿವಾ ಜೊತೆ ನವ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಪ್ರೀತಿಯಲ್ಲಿದ್ದ ಈ ಜೋಡಿ ಇವತ್ತು ಸಂಸಾರ ನೌಕೆಯೇರಿದ್ದಾರೆ. ಅರಮನೆ ಮೈದಾನದ ಚಾಮರ ವಜ್ರದಲ್ಲಿ ಅವಿವಾ ಬಿದ್ದಪ್ಪಗೆ ಅಭಿ ಮಾಂಗಲ್ಯ ಧಾರಣೆ ಮಾಡಿದ್ರು.
ಇನ್ನು ಈ ಮದುವೆಗೆ ಚಿತ್ರರಂಗದ ಗಣ್ಯರು ಹಾಗೂ ರಾಜಕೀಯ ಮುಖಂಡರು ಸಾಕ್ಷಿಯಾಗಿದ್ರು. ತಮಿಳು ಸೂಪರ್ ಸ್ಟಾರ್ ತಲೈವ ರಜನಿಕಾಂತ್, ಮೋಹನ್ ಬಾಬು, ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಉಪಸ್ಥಿತರಿದ್ದರು. ಹಾಗೆ ಕಿಚ್ಚ ಸುದೀಪ್ ದಂಪತಿ, ಉಪೇಂದ್ರ ದಂಪತಿ ಸೇರಿ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಅಭಿಗೆ ಪ್ರೀತಿಯ ಮಡದಿ ಅವಿವ 1.5 ಕೋಟಿ ಬೆಲೆ ಬಾಳುವ ಬಿಎಂಡಬ್ಲ್ಯೂ ಕಾರನ್ನ ಕೂಡ ಗಿಫ್ಟ್ ಕೊಟ್ಟಿದ್ದಾರೆ. ಜೂನ್ 7ರಂದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರವಾಸಿನಿಯಲ್ಲಿ ಅದ್ಧೂರಿಯಾಗಿ ಆರತಕ್ಷತೆ ಕಾರ್ಯಕ್ರಮ ನಡೆಯಲಿದೆ. ಜೂನ್ 16ರಂದು ಮಂಡ್ಯದಲ್ಲಿ ಬೀಗರ ಔತಣಕೂಟ ನಡೆಯಲಿದ್ದು ಬರೋಬ್ಬರಿ 1 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಿದ್ದಾರೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.